ದರ್ಶನ್ ಅವರೇ, ಏನಾಗ್ತಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ? ಇಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್, ಇಷ್ಟರ ಮಟ್ಟಿಗೆ ಚರ್ಚೆ ಆಗೋದೇನು ತಪ್ಪು ಅಂತ ಹೇಳಲ್ಲ. ಸಂಪುಟ ಪುನರಚನೆ ಅನ್ನೋದು ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಹಾಗೇ ಆಗುತ್ತೆ. ಬಟ್ ಈ 2.5 ವರ್ಷದಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಈ ಥರ ಸಬ್ಜೆಕ್ಟ್ ಕೊಡ್ತಿದ್ರಲ್ಲ, ಯಾಕೆ ಅಂತ? ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳನ್ನ ಮಾಧ್ಯಮದ ಚರ್ಚೆ ಆಗಿದೆ ಹೊರತು ಇದು ಕರ್ನಾಟಕ ಸರ್ಕಾರ ಆಳ್ವಿಕೆಗೆ ಬಂದ ದಿನದಿಂದ ಬಿಜೆಪಿನವರು ಅವರ ಒಂದು ಪರಿಪಾಠ ಮಾಡ್ಕೊಂಡಿದ್ದಾರೆ. ಒಂದೊಂದು ಹಬ್ಬಗಳು ಬಂದ್ರೆ ಸಾಕು, ಸರ್ಕಾರ ಬಿದ್ದೋಗುತ್ತೆ, ಸರ್ಕಾರ ಬಿದ್ದೋಗುತ್ತೆ, ಸರ್ಕಾರ ಬಿದ್ದೋಗುತ್ತೆ ಅಂತ. ಸಂಕ್ರಾಂತಿನೂ ಆಯ್ತು, ದೀಪಾವಳಿನೂ ಆಯ್ತು. ದೀಪಾವಳಿನೇನು ಬರ್ತಾ ಇದೆ, ಗಣಪತಿ ಹಬ್ಬ 3 ಮುಗೀತು, ದಸರಾ ಹಬ್ಬ 3 ಮುಗೀತು. ಇವ್ರದ್ದು ಹೆಂಗೆ ಅಂದ್ರೆ ಜೆ.ಎಚ್. ಪಾಟೀಲ್ರು ಅದು ವಿಧಾನಸೌಧದಲ್ಲೇನು ಹೇಳಿದ್ರಂತಲ್ಲ, ತೋಳದ ಕತೆ, ಹಂಗೆ ಇವ್ರು ನೋಡ್ತಾ ಇರ್ಬೇಕು ಹೊರತು ಯಾವುದೇ ಆ ರೀತಿಯಾದಂಥ ಅಭದ್ರತೆ ಇಲ್ಲ. ಇನ್ನೊಂದು, ಮಾನ್ಯ ಮುಖ್ಯಮಂತ್ರಿಗಳ ಔತಣಕೂಟದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ಸಹಜವಾಗಿ ತನ್ನ ಸಹಪಾಠಿಗಳೊಂದಿಗೆ ಊಟ ಮಾಡುವಂಥದ್ದು ಸ್ವಾಭಾವಿಕವಾದಂತಹ ಕ್ರಿಯೆ, ಅದರಲ್ಲಿ ಅಂಥದ್ದೇನು ವಿಶೇಷವಾದಂತಹ ಅರ್ಥ ಕಲ್ಪಿಸಬೇಕಾಗಿ ಇಲ್ಲ. ಹಲವು ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ಔತಣಕೂಟವನ್ನು ಕೊಟ್ಟಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಕೆಲವರು ಸಚಿವರುಗಳೂ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಒಟ್ಟು ಒಂದು ಸಚಿವ ಸಂಪುಟದ ಸಹೋದ್ಯೋಗಿಗಳು ಸೇರಿ ಮಾತನಾಡುವಂಥದ್ದು ಸ್ವಾಭಾವಿಕ ಕ್ರಿಯೆ. ಈ ಔತಣಕೂಟ ಅಷ್ಟು ಇಲಾಖೆಯ ಸಚಿವರಿಗೆ, ಶಾಸಕರಿಗೆ ಅಥವಾ ಯಾರಿಗೆ 33 ಇಲಾಖೆ ಕೊಟ್ಟಿದ್ದಾರೆ ಹೆಂಗೆ? ನನ್ನ ಅನಿಸಿಕೆಯ ಪ್ರಕಾರ ಕೇವಲ ಸಚಿವರಿಗೆ ಆಹ್ವಾನ ಇದೆ ಅನ್ನುವಂತ ಮಾಹಿತಿ ಇದೆ, ಕೇವಲ ಸಚಿವರಿಗೆ. ಇನ್ನ CLP ನಡಿಬೇಕಾದ್ರೆ ಎಲ್ಲ ಶಾಸಕರಿಗೆ ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗೆ, ಸಚಿವರು ಎಲ್ಲರ ಔತಣಕೂಟದಲ್ಲಿ ಅಂದ್ರೆ ಸಭೆ ಮುಗಿದ ಮೇಲೆ ಭಾಗಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಅನಾವಶ್ಯಕ ಇವತ್ತು ಯಾವುದೋ ಒಂದು ಲಾಲ್ಬಾಗ್ನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹಿರಿಯವರು ಒಬ್ಬರು ಮತದಾರರು, ಈ ನಾಡಿನ ಪ್ರಜೆ, ಬೆಂಗಳೂರಿನ ಪ್ರಜೆ, ಅವರ ಒಂದು ಭಾವನೆಯನ್ನು ಹೇಳಿದ ತಕ್ಷಣ ಅಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಏನೂ ಉತ್ತರ ಕೊಟ್ಟಿಲ್ಲ. ಅವ್ರು ಹಿಂಗೆ ಹೇಳಿದ್ರಲ್ಲ ಅಂತ ಕೇಳಿದ್ದು, ಇಮಿಡಿಯೇಟ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಆಗಿ ಇಡೀ ದೇಶಾದ್ಯಂತ ಎಷ್ಟು ಕೋವಿಡ್ ವೈರಸ್ಗಿಂತ ಸ್ಪೀಡಾಗಿ ಹಬ್ಬ ಹೋಗ್ಬಿಡ್ತದೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಅವರು ರಾಜ್ಯದ ಉಪಮುಖ್ಯಮಂತ್ರಿ, ಖಂಡಿತವಾಗ್ಲು. ಆದ್ರೆ ಸಾಮಾನ್ಯ ಆದ್ರೆ ಕೆಲವೊಂದು ಬಹಳ ಮುಖ್ಯವಾಗಿ ಬಹಳ ತಾಳ್ಮೆಯಿಂದ ಬಹಳ ಶ್ರಮ ವಹಿಸಿ ಪ್ರಾಣದ ಹಂಗನ್ನ ತೊರೆದು ಪಕ್ಷಕ್ಕಾಗಿ 24/7 ಪಕ್ಷ ಕಟ್ಟಲೇಬೇಕು ಅಂತ ಹೇಳಿ ನಾವು ಪುಡ್ದೆದ್ದಿರೋದು ಎಲ್ಲಿಂದ ಗೊತ್ತಾ ಮೇಡಮ್? 64 ಶಾಸಕರಿಂದ ಹಿಡಿದು ಇವತ್ತು 141 ಶಾಸಕರಿಗೆ ಬಂದು ಮುಟ್ಟಿದಿವೆ ಅಂತಂದ್ರೆ ಅವರ ಆ ಒಂದು ತ್ಯಾಗ ಮತ್ತೆ ಅಲ್ಲಿ ಹಾಕಿರ್ತಕ್ಕಂಥ ಶ್ರಮ, ಅದಕ್ಕೆ ಸಿಕ್ಕಿರ್ತಕ್ಕಂಥ ಫಲ. ಹೀಗಿರುವಾಗ ಅನಾವಶ್ಯಕ, ಯಾಕೆಂದ್ರೆ ಕೆಲವರು ಅವರವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವಂಥವ್ರು ಅವರು ಕೆಲವೊಂದು ಮಾಧ್ಯಮಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಜವಾಬ್ದಾರಿಯುತ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಸಾಹೇಬ್ರು, ಅವ್ರು ನೀವು ನನ್ನ ಪರನು ಮಾತಾಡಬೇಡಿ ಅಥವಾ ಇನ್ನೊಬ್ರ ಪರನು ಮಾತಾಡಬೇಡಿ, ನನ್ನ ವಿರುದ್ಧನೂ ಬೇಡ, ಇನ್ನೊಬ್ರ ವಿರುದ್ಧನೂ ಬೇಡ. ಯಾಕೆಂದ್ರೆ ಪಕ್ಷ ಅಂತಂದ್ಮೇಲೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅನ್ನುವಂಥದ್ದನ್ನ ಬಹಳ ಕಟ್ಟುನಿಟ್ಟಾಗಿ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಯಾರೆಲ್ಲ ಮಾತಾಡ್ತಾ ಇದ್ರು ಅವರಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಅಂಥದ್ರಲ್ಲಿ DK ಶಿವಕುಮಾರ್ ಅವರು ಇವತ್ತು ಮಾತಾಡೋದಕ್ಕೆ ಸಾಧ್ಯನಾ? ಅವ್ರೇನೋ ಒಂದು ಹಿರಿಯ ಜೀವ, ಅವ್ರು ಕೇಳಿದಕ್ಕೆ ಹೌದಾ ಅಂದ್ರೆ ಅಷ್ಟೇನೆ, ಅವ್ರು ಏನು ಉತ್ತರನೇ ಕೊಟ್ಟು ರಿಯಾಕ್ಟೇ ಮಾಡಿಲ್ಲ. ಅದಕ್ಕೆ ಅವರು ಮಾಧ್ಯಮಕ್ಕೂ ಸಮೇತ, ಯಾಕೆಂತಂದ್ರೆ ನಾವೆಲ್ಲ ಒಂದೇ ಸಮಾಜದಲ್ಲಿ ಬದುಕೋರು ಮೇಡಮ್. ಜಿ ನ್ಯೂಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಉಪಮುಖ್ಯಮಂತ್ರಿ ಎಲ್ಲರೂ ಒಂದೇ ಸಮಾಜದಲ್ಲಿ ಬದುಕುವಂಥದ್ದು ಸಂದರ್ಭದಲ್ಲಿ ಈ ಒಂದೊಂದು ವಿಚಾರವನ್ನು ತಗೊಂಡು ಅದು ರಾಜಕೀಯ ಪ್ರಕ್ಷುಬ್ಧತೆ ಆಗುವಂಥ ಸನ್ನಿವೇಶಗಳು ಯಾವುದು ಹೆಂಗಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಯಾಕೆಂದ್ರೆ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತೀನೋ ಬೆಳಗ್ಗೆ ಹೊತ್ತಿಗೆ ಏನಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ಆ ಒಂದು ಸನ್ನಿವೇಶ ಸಂದರ್ಭಗಳು ಏನ್ ಬೇಕಿರೋ ಮಾಡಬಹುದು. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಮ್ಮ ಪಕ್ಷ ಸುಭದ್ರವಾಗಿದೆ, ನೋ ಭಯ.